everyone. This is me, SL Kapalguddi from Shraddha Academy. This is my second video on 2 marks questions and answer. In my first video, I already discussed chapter number 1, that is basic concept. In this video, I am discussing 2 marks on retirement of a partner. Question number 1 is mention any 2 circumstances for retirement of a partner. ಯಾವುದಾದ್ರೂ ಎರಡು ಸಂದರ್ಭಗಳನ್ನ ತಿಳಿಸಿ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಅಂತ ಕೇಳಿದ್ದಾನೆ. ನಂಬರ್ 1 ಈಸ್ ಡ್ಯೂ ಟು ಓಲ್ಡ್ ಏಜ್, ನಂಬರ್ 2 ಈಸ್ ಇಲ್ ಹೆಲ್ತ್, ನಂಬರ್ 3 ಈಸ್ ಡಿಸೇಬಲ್ಮೆಂಟ್, ನಂಬರ್ 4th ಈಸ್ ನಾಟ್ ಇಂಟ್ರೆಸ್ಟೆಡ್ ಟು ಕಂಟಿನ್ಯೂಯಿಂಗ್ partner. These are the circumstances for retirement of partner. Question number 2 is what is gain ratio or benefit ratio or acquire ratio? Gain ratio ಅಂತಂದ್ರೆ ಏನಂತೇಳಿ ಕೇಳಿದನು. The ratio in which the remaining or continuing partner, remaining ಅಂತಂದ್ರೆ ಇಲ್ಲಿ ಏನು ರಿಟೈರ್ಡ್ ಆಗಿ ಉಳಿತಾನೋ they are the remaining or continuing partner of the firm gain or acquire. gain ಅಂತಂದ್ರೆ ಇಲ್ಲಿ ಪಡೆದುಕೊಳ್ಳೋದ ತೆಗೆದುಕೊಳ್ಳೋದ. The share from the retiring or deceased partner, ಯಾರ ಕಡೆಯಿಂದ ಅಂತಂದ್ರೆ ಈ ರಿಟೈರ್ ಮತ್ತು ಈ ಡೆತ್ ಆದ ಪಾರ್ಟ್ನರ್ ಕಡೆಯಿಂದ ಏನು ತಗೋತಾರಲ್ಲ that is called a gain ratio. This is a one standard equation, that is gain ratio is equal to new share minus old share. Question number 3 is state any 2 difference between sacrifice ratio and gain ratio. Sacrifice ratio, it is calculated at the time of admission of a partner, whereas gain ratio is calculated at the time of retirement or death of a partner. Number 2 difference is sacrifice ratio is equal to old share minus new share, whereas gain ratio is equal to new share minus old share. How to remember in shortcut? ಇದನ್ನು ಯಾವ ರೀತಿಯಾಗಿ ನಾವು ಶಾರ್ಟ್ಕಟ್ ನೆನಪಿಡಬೇಕಂದ್ರೆ sacrifice ratio ನ SON, that is S for sacrifice, O for old, N for new ಅಂದರೆ ಸಣ್ಣ ಅಂತೇಳಿ ನೆನಪಿಟ್ಕೋಬೇಕು. ಅದೇ ರೀತಿಯಾಗಿ ಗೇನ್ ರೇಷಿಯೋನ ಯಾವ ರೀತಿಯಾಗಿ ನೆನಪಿಟ್ಕೋಬೇಕಂದ್ರೆ ನೋ ಅಂತೇಳಿ ನೆನಪಿಟ್ಕೋಬೇಕು. N for new share, O for old share. Number 3 difference is it is compensating ratio by the old partner. ಇಲ್ಲಿ ಓಲ್ಡ್ ಪಾರ್ಟ್ನರ್ ಇದ್ದವರ ತಮ್ಮ ಏನು ಫ್ಯೂಚರ್ ಪ್ರಾಫಿಟ್ ಇತ್ತದನ್ನು ಕಾಂಪೆನ್ಸೇಟ್ ಮಾಡತ್ತಾರೋ ಬಿಟ್ಟು ಕೊಡತ್ತಾರೆ. whereas it is a acquire or gain ratio by the continuing partner. ಆದರೆ ಇಲ್ಲಿ ಈ ಏನು ರಿಟೈರ್ಡ್ ಆಗಿರ್ತಾನೋ ಅವನ ಪಾಲನ್ನು ಯಾರು ತಗೋತಿರ್ತಾರೆ ಅಂದರೆ ಇಲ್ಲಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ತೊಗೊಂಡಿರ್ತಾರೋ ಅದಕ್ಕೆ ಇಲ್ಲಿ ಅಕ್ವೈರ್ ಆರ್ ಗೇನ್ ರೇಷಿಯೋ ಅಂತ ಕರೀತೀವಿ. ಇನ್ ಲಾಸ್ಟ್ ಡಿಫ್ರೆನ್ಸ್ ಈಸ್ ಇಟ್ ಈಸ್ ರೆಡ್ಯೂಸ್ ದ ಪ್ರಾಫಿಟ್ ಆಫ್ ದ ಓಲ್ಡ್ ಪಾರ್ಟ್ನರ್. ಅಫ್ಕೋರ್ಸ್ ಯಾಕಂತಂದರೆ ಇಲ್ಲಿ ಏನು ಹೊಸ ಪಾರ್ಟ್ನರ್ ಬರ್ತಾನೋ ಈ ಹಳಿ ಪಾರ್ಟ್ನರ್ದ ಶೇರ್ ಒಳಗಿಂದು ಪ್ರಾಫಿಟ್ ತೊಗೋತಿರ್ತಾನೋ ಅದಕ್ಕಾಗಿ ಇಲ್ಲಿ ಪ್ರಾಫಿಟ ಕಡಿಮೆ ಆಗ್ತಿತ್ತು, ರೆಡ್ಯೂಸ್ ಆಗ್ತಿರ್ತೈತಿ. whereas it increase the profit of the continuing partner. ಯಾಕಂತಂದ್ರೆ ಇಲ್ಲಿ ರಿಟೈರ್ಡ್ ಆದವ ಅಥವಾ ಡೆತ್ ಆದವಂತ ಶೇರನ್ನ ಈ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ತಗೋದ್ರಿಂದ ಇಲ್ಲಿ ಪ್ರಾಫಿಟ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗ್ತದೆ. Question number 4 is state any 2 purpose of calculating new profit sharing ratio. ಇಲ್ಲಿ ಯಾವುದಾದ್ರೂ ಎರಡು ಈ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದ ಉದ್ದೇಶಗಳು ಹೇಳಂತ. ಸೊ ನಂಬರ್ 1 ಈಸ್ ಇಟ್ ರಿಕ್ವೈರ್ ದ ರಿಮೈನಿಂಗ್ ಪಾರ್ಟ್ನರ್ ವಿಲ್ ಶೇರ್ ದ ಫ್ಯೂಚರ್ ಪ್ರಾಫಿಟ್. ಯಾಕಂತಂದ್ರೆ ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾಕೆ ಬೇಕಂದ್ರೆ ಏನು ರಿಟೈರ್ ಆಗಿ ಹೋಗಿರ್ತಾನೋ ಅಥವಾ ಡೆತ್ ಆಗಿರ್ತಾನೋ ಏನು ರಿಮೈನಿಂಗ್ ಪಾರ್ಟ್ನರ್ಸ್ ಉಳಿದಿರ್ತಾರಲ್ಲ ಅವ್ರ ಫ್ಯೂಚರ್ ಪ್ರಾಫಿಟ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅವಶ್ಯಕ ಐತೆ. ನಂಬರ್ 2 ಈಸ್ ಇಟ್ ರಿಕ್ವೈರ್ ದ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಆಫ್ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಆರ್ ರಿಮೈನಿಂಗ್ ಪಾರ್ಟ್ನರ್. ಯಾವಾಗ ರಿಟೈರ್ಡ್ ಆಗಿ ಹೋಗ್ತಾನೋ ಅವಾಗ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಅಥವಾ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಅಥವಾ ರಿಮೈನಿಂಗ್ ಪಾರ್ಟ್ನರ್ ಏನು ಮಾಡ್ತಾರಂದ್ರೆ ತಮ್ಮ ಕ್ಯಾಪಿಟಲ್ನ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಒಳಗೆ ಅಡ್ಜಸ್ಟ್ ಮಾಡಿ ಇಟ್ಕೊಂಡ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ. ದಿಸ್ ಇಸ್ ದ ಒನ್ ಈಕ್ವೇಷನ್ ದಟ್ ಈಸ್ ನ್ಯೂ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಗೇನ್ ಶೇರ್. ಗೇನ್ ಶೇರ್ ಅಂದ್ರೆ ಏನು ರಿಟೈರ್ಡ್ ಆಗಿರ್ತಾನೋ ಅವ್ನ ಶೇರ್ ತೊಗೊಂಡಿರ್ತಾರೆ. ಕ್ವಶನ್ ನಂಬರ್ 5 ಈಸ್ ನೇಮ್ ಎನಿ 2 ಮೆಥಡ್ಸ್ ಆಫ್ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್, ನಾಟ್ ಎ ವ್ಯಾಲ್ಯೂಷನ್ ಆಫ್ ಗುಡ್ ವಿಲ್. ಯಾಕಂದ್ರೆ ಡೋಂಟ್ ಕನ್ಫ್ಯೂಸ್ ಇಲ್ಲಿ ಆಗಬಾರ್ದು. ಇಲ್ಲಿ ಏನು ಅಂತ ಅನ್ನೋದನ್ನಂದ್ರೆ ಯಾವುದಾದ್ರೂ ಎರಡು ಮೆಥಡ್ಸ್ಗಳನ್ನ ತಿಳಿಸಿರಿ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಮಾಡಲಿಕ್ಕೆ, ಇಲ್ಲಿ ವ್ಯಾಲ್ಯೂಷನ್ ಮಾಡಲಿಕ್ಕೆಲ್ಲ. ಯಾಕಂದ್ರೆ ವ್ಯಾಲ್ಯೂಷನ್ ಮಾಡಲಿಕ್ಕೆ ಅಲ್ಲಿ ಬೇರೆ ಮೆಥಡ್ಗಳಿದಾವೆ. ಇಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಂಬರ್ 1 ಈಸ್ ಪ್ರೀಮಿಯಂ ಮೆಥಡ್, ನಂಬರ್ 2 ಈಸ್ ರಿವ್ಯಾಲ್ಯೂಷನ್. ಈ ಪ್ರೀಮಿಯಂ ಮೆಥಡ ಅಡ್ಮಿಷನ್ ಆಫ್ ಪಾರ್ಟ್ನರ್ದಲ್ಲಿ ಏನು
ಕ್ಯಾಶ್ ಒಳಗೆ ತರ್ತಾನಲ್ಲ ದಟ್ ಈಸ್ ಪ್ರೀಮಿಯಮ್ ಮೆಥಡ್. ಇನ್ನು ಅಡ್ಮಿಷನ್ ಆಗಲಿ ರಿಟೈರ್ಮೆಂಟ್ ಆಗಲಿ ಅಲ್ಲಿ ಏನು ಫರ್ಮ್ ಇದ್ದಿದ್ದು ಗುಡ್ವಿಲನ್ನು ಕ್ರಿಯೇಟ್ ಮಾಡ್ತೈತಿ ಅಥವಾ ಫರ್ಮ್ ಇದ್ದಿದ್ದು ಗುಡ್ವಿಲ್ ಏನು ರೇಸ್ ಮಾಡ್ತೈತಲ್ಲ ದಟ್ ಈಸ್ ರಿವ್ಯಾಲ್ಯೂಷನ್ ಮೆಥಡ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ಹೌ ಡು ಯು ಕ್ಲೋಸ್ ದ ರಿವ್ಯಾಲ್ಯೂಷನ್ ಅಕೌಂಟ್ ಆನ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ರಿಟೈರ್ಮೆಂಟ್ ಆದಾಗ ಈ ಯಾವ ರೀತಿಯಾಗಿ ಕ್ಲೋಸ್ ಮಾಡ್ತೀರಿ ಅಂದ್ರೆ ನಾವು ಇಲ್ಲಿ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿ ಆ ಪ್ರಾಫಿಟನ್ನ ಟ್ರಾನ್ಸ್ಫರ್ ಮಾಡ್ತು. ಸೊ when the profit on revaluation account debited to all partners capital account. When the loss on revaluation, all partners capital account debit to revaluation. ಯಾಕಂದರೆ ಇಲ್ಲಿ ಪ್ರಾಫಿಟ್ ಆಗಿತ್ತು, ರಿವ್ಯಾಲ್ಯೂಷನ್ ಅಕೌಂಟ್ ಡೆಬಿಟ್ ಆಗ್ತೈತಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗ್ತೈತಿ. ಬೇರೆ ಲಾಸ್ ಆಗಿತ್ತಂದ್ರೆ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗಳಿಗೆ ಡೆಬಿಟ್ ಮಾಡಬೇಕು, ರಿವ್ಯಾಲ್ಯೂಷನ್ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು. ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಬಿ ಆಲ್ ಪಾರ್ಟ್ನರ್ಸ್ ಅಂತೇಳಿ ನೀವು ಯೂಸ್ ಮಾಡಬೇಕು, ಯಾಕಂದರೆ ದಿಸ್ ಇಸ್ ಅ ಚಾಪ್ಟರ್ ಆಫ್ ರಿಟೈರ್ಮೆಂಟ್. Number 7th one is pass the journal entry for adjusting the retired partner share of goodwill. ಇಲ್ಲಿ ರಿಟೈರ್ಡ್ ಆದ ಪಾರ್ಟ್ನರ್ನ ಶೇರ್ ಆಫ್ ಗುಡ್ವಿಲ್ನ ಯಾವ ರೀತಿಯಾಗಿ ಅಡ್ಜಸ್ಟ್ ಮಾಡ್ಬೇಕಂತ ಹೇಳ್ತಾನೋ. ವೆನ್ ನೋ ಗುಡ್ವಿಲ್ ಈಸ್ ರೇಸ್, ಗುಡ್ವಿಲ್ ಇಲ್ಲದೇ ಇದ್ದಾಗ ಅವಾಗ ಆಟೋಮೆಟಿಕ್ಲಿ ಏನು ಮಾಡ್ತಾರೆ ಅಂದ್ರೆ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿಟೈರಿಂಗ್ ಪಾರ್ಟ್ನರ್. ಅಂದರೆ ಇಲ್ಲಿ ರಿಮೈನಿಂಗ್ ಪಾರ್ಟ್ನರ್ಸ್ ಇದ್ದವರು ತಮ್ಮ ಅಕೌಂಟಿಗೆ ಡೆಬಿಟ್ ಮಾಡ್ತಾರೋ, ರಿಟೈರ್ಡ್ ಆದ ಪಾರ್ಟ್ನರ್ ಅಕೌಂಟಿಗೆ ಆ ಶೇರನ್ನು ಕೊಡ್ತಾರೋ, ತಮ್ಮ ಗೇನ್ ಶೇರ್ಲಿ ಅಥವಾ ನ್ಯೂ ಶೇರ್. ನೇಮ್ ಎನಿ ಟು ಮೋಡ್ಸ್ ಆಫ್ ಪೇಮೆಂಟ್ ಟು ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಯಾವುದಾದ್ರೂ ಎರಡು ಮೋಡ್ಸ್ಗಳು ಹೇಳಂತನೋ ಅಥವಾ ಸೆಟಲ್ಮೆಂಟ್ ಪ್ರೊಸೆಸ್ ಅಂತ ಕೇಳ್ಬೋದು. ಸೊ ನಂಬರ್ 1 ಈಸ್ ದ ಸೆಟಲ್ಮೆಂಟ್ ಈಸ್ ಮೇಡ್ ಇನ್ ಲಮ್ಸಮ್ ಬೈ ಕ್ಯಾಶ್ ಆರ್ ಚೆಕ್. ಲಮ್ಸಮ್ ಏನಂದರೆ ಲಮ್ಸಮ್ ಅಂದ್ರೆ ಇಲ್ಲಿ ಬಟ್ಟಿಗೆ ಕೊಟ್ಬಿಡೋದು, ಎದ್ರೊಳಗೆ ಅಂದರೆ ಕ್ಯಾಶ್ ಅಥವಾ ಬ್ಯಾಂಕ್ ಥ್ರೂ. ನಂಬರ್ 2 ಈಸ್ ದ ಸೆಟಲ್ಮೆಂಟ್ ಈಸ್ ಮೇಡ್ ಇನ್ ಲಮ್ಸಮ್ ಥ್ರೂ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್. ಅಂದರೆ ಇಲ್ಲಿ ಅಕಸ್ಮಾತ್ ಏನಾದರೂ ಆ ಬಿಸ್ನೆಸ್ನಲ್ಲಿ ಕ್ಯಾಶ್ ಇರಲಿಲ್ಲ ಅಥವಾ ಬ್ಯಾಂಕ್ನ ಬ್ಯಾಲೆನ್ಸ್ ಇರಲಿಲ್ಲ ಅಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಮೂಲಕನೂ ಅವನ್ನ ಸೆಟಲ್ ಮಾಡ್ಬೋದು. ನಂಬರ್ 3 ಈಸ್ ದ ಅಮೌಂಟ್ ಡ್ಯೂ ಟು ದ ರಿಟೈರಿಂಗ್ ಪಾರ್ಟ್ನರ್ ಈಸ್ ಟ್ರೀಟೆಡ್ ಆ್ಯಸ್ ಎ ಲೋನ್. ಇಲ್ಲಿ ಒಂದು ವೇಳೆ ಏನಾದರೂ ನಾವು ಇಮಿಡಿಯೇಟ್ಲಿ ಸೆಟಲ್ಮೆಂಟ್ ಮಾಡಲಿಲ್ಲ ಅಂದ್ರೆ ದ ಬ್ಯಾಲೆನ್ಸ್ ನಾವು ಲೋನ್ ಅಂತೇಳಿ ಟ್ರೀಟ್ ಮಾಡಿ ಅದನ್ನು ಬ್ಯಾಲೆನ್ಸ್ ಇಡದಲ್ಲಿ ಲಯಬಿಲಿಟಿ ಸೈಡ್ ಇಡ್ತೀವಿ. This is the one announcement by our institution, that is online classes. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಸಂಸ್ಥೆಯು ಈಗಾಗಲೇ ಒಂದು ಹೊಸ ಅಪ್ಲಿಕೇಶನ್ನ ಪರ್ಚೇಸ್ ಮಾಡಿದೆ. ಅದರ ಜೊತೆ ವೆಬ್ಸೈಟ್ ಕೂಡ ನಾವು ಕ್ರಿಯೇಟ್ ಮಾಡಿದ್ವಿ. ಇನ್ನು ಮುಂದೆ ನಾವು ಎಲ್ಲ ಕ್ಲಾಸ್ಗಳನ್ನು ಕೂಡ ಆನ್ಲೈನ್ ಮುಖಾಂತರ ನಾವು ನೀಡ್ತಾ ಇದ್ದೀವಿ. ಸೊ ಬೆಸ್ಟ್ ಯುನಿಕ್ ಫೀಚರ್ಸ್ ಏನಂದ್ರೆ ನಂಬರ್ 1 ಈಸ್ ಡೈಲಿ ಲೈವ್ ಕ್ಲಾಸಸ್. ನೀವು ಡೈಲಿ ಲೈವ್ ಕ್ಲಾಸನ್ನು ವಾಚ್ ಮಾಡ್ಬೋದು. ನಂಬರ್ 2 ಈಸ್ ಕಂಪ್ಲೀಟಿಂಗ್ ದ ಆಲ್ ಸಿಲೆಬಸ್. ಎಲ್ಲ ಸಿಲೆಬಸ್ಗಳನ್ನು ಕೂಡ ನಾವು ಮುಗಿಸ್ಕೊಡ್ತೀವಿ. ನಂಬರ್ 3 ಈಸ್ ಆನ್ಲೈನ್ ಟೆಸ್ಟ್ ಮುಖಾಂತರ ನಾವು ಕಂಡಕ್ಟ್ ಮಾಡ್ತೀವಿ. ನಂಬರ್ 4 ಈಸ್ ಪ್ರಿಂಟೆಡ್ ನೋಟ್ಸ್. ಈ PDF ಮುಖಾಂತರ ನಾವು ನೋಟ್ಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ. ಲಾಸ್ಟ್ 10 ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್. ಲಾಸ್ಟ್ 10 ಇಯರ್ಸ್ದು ಏನು ಕ್ವಶನ್ ಪೇಪರ್ ಅದಾವೆ ಅವುಗಳನ್ನೆಲ್ಲ ಸಾಲ್ವ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಕ್ಯೂ ಬ್ಯಾಂಕ್ ಅಂದ್ರೆ ಅಪ್ ಟು ಡೇಟ್ ಮಟ್ಟ ಏನು ಎಕ್ಸಾಮ್ ನಡೆದಿದ್ದಾವೆ ಅದರದ್ದೆಲ್ಲ ಕ್ವಶನ್ ಪೇಪರ್ ನಾವು PDF ಮುಖಾಂತರ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಇಲ್ಲಾಂದ್ರೆ ನೀವು ಅದು ಬುಕ್ಲೆಟ್ ಕೂಡ ಮಾಡಿದ್ವಿ, ಅದನ್ನು ಕೂಡ ನೀವು ತೊಗೋಬೋದು ಬೈ ಪೋಸ್ಟ್ಲಿ. ನೆಕ್ಸ್ಟ್ ಒನ್ ಈಸ್ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಯುನಿಕ್ ಫೀಚರ್ ಈಸ್ ರಿಕಾರ್ಡೆಡ್ ವಿಡಿಯೋಸ್. ಯಾವಾಗ ನೀವು ಏನಾದರೂ ಕ್ಲಾಸಿಗೆ ಅಟೆಂಡ್ ಆಗಲಿಲ್ಲ ಲೈವ್ ಕ್ಲಾಸ್ ಅಂದರೆ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು ವಿದೌಟ್ ಎನಿ ಇಂಟರ್ನೆಟ್. ಜಸ್ಟ್ ನೀವು ನಮ್ಮ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಸಾಕು, ಅಲ್ಲಿ ನಾವು ಲೈವ್ ಕ್ಲಾಸಸ್ ಅಂತ ಆಪ್ಷನ್ ಇರ್ತೈತಿ. ಅಲ್ಲಿ ಹೋಗಿ ನೀವೇನಾದರೂ ನೋಡಿದ್ರಿ ಅಂದರೆ ಎವ್ರಿ ಡೇ ಏನು ಕ್ಲಾಸಸ್ ಆಗಿದ್ದಾವೋ ಅವೆಲ್ಲ ರೆಕಾರ್ಡ್ಸ್ ಕೂಡ ಸಿಗ್ತಾವೆ, ನೀವು ಈಸಿಲಿ ವಾಚ್ ಮಾಡ್ಬೋದು. ದೀಸ್ ಆರ್ ದಿ ವೆರಿ ಯುನಿಕ್ ಫೀಚರ್ಸ್ ಆಫ್ ದಿ ಅವರ್ ಅಪ್ಲಿಕೇಶನ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಅಪ್ಲಿಕೇಶನ್ ಬಿಡುಗಡೆ ಮಾಡೋ ಉದ್ದೇಶ ಏನಂದರೆ ಈಗಾಗಲೇ ಕೆಲವು ರಿಮೋಟ್ ಏರಿಯಾದಿಂದ ಆಗಿರ್ಬೋದು, ಕೆಲವೊಂದಿಷ್ಟು ಬೇರೆ ಊರುಗಳಿಂದ ಬರೋರಾಗಿರ್ಬೋದು, ಅದೇ ರೀತಿಯಾಗಿ ಬೇರೆ ತಾಲೂಕು ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದ್ರೆ ನಮ್ಮದು ಲೈವ್ ಕ್ಲಾಸ್ ನೋಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಆ ಉದ್ದೇಶಕ್ಕಾಗಿ ಈ ವರ್ಷದಿಂದ ನಾವು ಈ ಲೈವ್ ಕ್ಲಾಸನ್ನು ಬಿಡುಗಡೆ ಮಾಡ್ತಾಯಿದ್ವಿ. ಇದರಲ್ಲಿ ಈ ವರ್ಷ ಮಾತ್ರ ನಾವು ಫ್ರೀಯಾಗಿ ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇದನ್ನು ತಾವು ಸದುಪಯೋಗ ತಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು. Question number 9 is pass the journal entries to close the retiring partner capital account when the payment is made immediately. ಇಮಿಡಿಯೇಟ್ಲಿ ನಾವು ಪೇಮೆಂಟ್ ಮಾಡಿದ್ದು ಅಂತಂದ್ರೆ ರಿಟೈರ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡ್ತೀವಿ, ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನ ಕ್ರೆಡಿಟ್ ಮಾಡ್ತೀವಿ. ಇನ್ ಕೇಸ್
ಬ್ಯಾಂಕ್ ಓವರ್ ಡ್ರಾಫ್ಟನ್ನು ಇಲ್ಲಿ ಕ್ರೆಡಿಟ್ ಆಗ್ಬೋದು. ಈಸ್ ಗಿವ್ ದ ಜರ್ನಲ್ ಎಂಟ್ರೀಸ್ ಟು ಕ್ಲೋಸ್ ದ ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ವೆನ್ ಇಟ್ ಈಸ್ ಟ್ರಾನ್ಸ್ಫರ್ ಟು ಲೋನ್ ಅಕೌಂಟ್. ಒಂದು ವೇಳೆ ನಾವು ಇಮಿಡಿಯೇಟ್ಲಿ ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಅದನ್ನು ಲೋನ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ಜರ್ನಲ್ ಎಂಟ್ರಿ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿಟೈರಿಂಗ್ ಪಾರ್ಟ್ನರ್ ಲೋನ್ ಅಕೌಂಟ್, ಅದನ್ನು ನಾವು ಬ್ಯಾಲೆನ್ಸ್ ಶೀಟ್ದಲ್ಲಿ ಲಯಬಿಲಿಟಿ ಸೈಡ ತೋರಿಸ್ಕೊತೀವಿ. ನೆಕ್ಸ್ಟ್ 11th ಕ್ವಶನ್ ಈಸ್ ಗಿವ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ದ ರಿವ್ಯಾಲ್ಯೂಷನ್ ಅಕೌಂಟ್ ವೆನ್ ದೇರ್ ಈಸ್ ಎ ಪ್ರಾಫಿಟ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 ಮಾರ್ಕ್ಸ್. ಇಲ್ಲಿ ರಿವ್ಯಾಲ್ಯೂಷನ್ದಲ್ಲಿ ಪ್ರಾಫಿಟ್ ಬಂದಿತ್ತಂದ್ರೆ ರಿವ್ಯಾಲ್ಯೂಷನ್ ಅಕೌಂಟ್ ಡೆಬಿಟ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ಬೇಕು. ಯಾಕಂತಂದರೆ ಇಲ್ಲಿ ರಿಟೈರ್ಮೆಂಟ್ ಆದಾಗ, ಡೆತ್ ಆದಾಗ ಎಲ್ಲ ಪಾಲುಗಾರರಿಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ರಿವ್ಯಾಲ್ಯೂಷನ್ ಪ್ರಾಫಿಟ್ ಹಂಚ್ತೀವಿ. ಬಟ್ ಇನ್ ಕೇಸ್ ಆಫ್ ಅಡ್ಮಿಷನ್ದಲ್ಲಿ ಓನ್ಲಿ ಓಲ್ಡ್ ಪಾರ್ಟ್ನರ್ಸ್ಗೆ ಮಾತ್ರ ಅಲ್ಲಿ ಶೇರ್ ಮಾಡ್ತಿರ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 12 ಈಸ್ ಗಿವ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ದ ರಿವ್ಯಾಲ್ಯೂಷನ್ ಅಕೌಂಟ್ ವೆನ್ ದೇರ್ ಈಸ್ ಎ ಲಾಸ್. ಲಾಸ್ ಇತ್ತಂದ್ರೆ ಆಟೋಮೆಟಿಕ್ಲಿ ರಿವರ್ಸ್ ಎಂಟ್ರಿ ಆಗ್ತೈತಿ. ಇಲ್ಲಿ ಆಲ್ ಪಾರ್ಟ್ನರ್ಸ್ ಅಕೌಂಟಿಗೆ ಡೆಬಿಟ್ ಮಾಡ್ತು, ಟು ರಿವ್ಯಾಲ್ಯೂಷನ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತು. ಇಲ್ಲಿ ಡೆಬಿಟ್ ಮಾಡೋದ್ರಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ ರೆಡ್ಯೂಸ್ ಆಗ್ತಿರ್ತೈತಿ. ನೆಕ್ಸ್ಟ್ ಕ್ವಶನ್ ನಂಬರ್ 13 ಈಸ್ ವೈ ದ ಫರ್ಮ್ ರಿವ್ಯಾಲ್ಯೂ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆನ್ ರಿಟೈರ್ಮೆಂಟ್. ರಿಟೈರ್ಮೆಂಟ್ ಆದಾಗ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗಳನ್ನ ಯಾಕೆ ರಿವ್ಯಾಲ್ಯೂಷನ್ ಮಾಡ್ತೀರಿ ಅಂತ ಕೇಳಿದನು. ಅಟ್ ದ ಟೈಮ್ ಆಫ್ ದ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್ ದೇರ್ ಮೇ ಸಮ್ ಅಸೆಟ್ಸ್ ಆರ್ ಲಯಬಿಲಿಟೀಸ್ ವಿಚ್ ಮೇ ನಾಟ್ ಹ್ಯಾವ್ ಬೀನ್ ಶೋನ್ ಆಟ್ ದೇರ್ ಕರೆಕ್ಟ್ ವ್ಯಾಲ್ಯೂ. ಯಾಕಂದರೆ ಇಲ್ಲಿ ರಿಟೈರ್ಮೆಂಟ್ ಆಗುತ್ತೆ ಮುಂದೆ, ಡೆತ್ ಆಗುತ್ತೆ ಮುಂದೆ ಈ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಕರೆಕ್ಟ್ ವ್ಯಾಲ್ಯೂ ಇರೋಂಗಿಲ್ಲ. ಮತ್ತು ಅದನ್ನು ರಿವ್ಯಾಲ್ಯೂಷನ್ ಮಾಡಿ ಕರೆಕ್ಟ್ ವ್ಯಾಲ್ಯೂ ಮಾಡಿ ನಾವು ಬ್ಯಾಲೆನ್ಸ್ ಶೀಟನ್ನ ಕಂಟಿನ್ಯೂ ಮಾಡ್ತು. ದಟ್ ಈಸ್ ನ್ಯೂ ಫರ್ಮ್ ಬ್ಯಾಲೆನ್ಸ್ ಶೀಟ್ ಅಂತೇಳಿ ಹಿಡಿತೀವಿ. ನಂಬರ್ 2 ಈಸ್ ದೇರ್ ಮೇ ಬಿ ಸಮ್ ಅನ್ರಿಕಾರ್ಡೆಡ್ ಅಸೆಟ್ಸ್ ಆರ್ ಲಯಬಿಲಿಟೀಸ್. ಯಾಕಂದರೆ ಕೆಲವೊಂದಿಷ್ಟು ಅನ್ರಿಕಾರ್ಡೆಡ್ ಅಸೆಟ್ ಮತ್ತು ಅನ್ರಿಕಾರ್ಡೆಡ್ ಲಯಬಿಲಿಟೀಸ್ಗಳು ಇರ್ತಾವೆ. ಅದನ್ನು ಈಗ ನಾವು ಏನು ಮಾಡ್ತೀವಿ, ಬಾಟ್ ಮಾಡ್ಕೊಂಡು ಅದನ್ನು ನ್ಯೂ ಬ್ಯಾಲೆನ್ಸ್ ಶೀಟ್ದಲ್ಲಿ ನಾವು ಅದನ್ನು ಶೋ ಮಾಡ್ತೀವಿ. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ರೀಸನ್ ಫಾರ್ ದ ರಿವ್ಯಾಲ್ಯೂಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆನ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ನೆಕ್ಸ್ಟ್ 14th one, why retiring partner is entitled to share of goodwill of the firm. ಇಲ್ಲಿ ರಿಟೈರ್ಡ್ ಆದ ಪಾರ್ಟ್ನರ ಯಾಕೆ ಗುಡ್ವಿಲ್ ತನ್ನ ಶೇರನ್ನು ಬೇಡ್ತಾನಂತಂದ್ರೆ ದ ಗುಡ್ವಿಲ್ ಹ್ಯಾಸ್ ಬೀನ್ ಅರ್ನ್ಡ್ ಬೈ ದ ಫರ್ಮ್ ಎಫರ್ಟ್ ಆಫ್ ದ ಆಲ್ ಪಾರ್ಟ್ನರ್. ಯಾಕಂದರೆ ಇಲ್ಲಿ ರಿಟೈರ್ಡ್ ಆದ ಪಾರ್ಟ್ನರ್ ಆಗಿರ್ಬೋದು, ಡೆತ್ ಆಫ್ ಪಾರ್ಟ್ನರು ಏನು ಡೆವಲಪ್ಮೆಂಟ್ ಆಗಿರ್ಬೋದು, ಫರ್ಮದ ಗ್ರೋತ್ಗೋಸ್ಕರ ಅವ್ರು ಏನು ಮಾಡಿರ್ತಾರೋ ಇಲ್ಲಿ ದುಡಿದಿರ್ತಾರೆ. ಅದಕ್ಕಾಗಿನ ರಿಟೈರ್ಮೆಂಟ್ ಆದವ ಗುಡ್ವಿಲ್ನ ತನ್ನ ಶೇರನ್ನು ಕೇಳ್ತಾರೆ. ನಂಬರ್ 2, as per the agreement of the partners, the continuing partner compensate his share to retiring partner. ಈಗ ಅಗ್ರಿಮೆಂಟ್ ಆಗಿರ್ತೈತಿ ಯಾರು ನಡಕ ಅಂತಂದ್ರೆ ಎಲ್ಲ ಪಾರ್ಟ್ನರ್ಗಳ ನಡಕ. ರಿಟೈರ್ಮೆಂಟ್ ಆದಾಗ ನಾವು ಇಷ್ಟು ಗುಡ್ವಿಲ್ ನಿನಗೆ ಕಾಂಪೆನ್ಸೇಟ್ ಮಾಡ್ತೀವಿ. ಕಾಂಪೆನ್ಸೇಟ್ ಮಾಡೋದು ಅಂತಂದ್ರೆ ಏನ, ತಮ್ಮ ಪಾಲನ ಬಿಟ್ಟು ಕೊಡೋದು, ತಮ್ಮ ಶೇರನ್ನು ಬಿಟ್ಟು ಕೊಡೋದು. ಹೆಂಗೆ ಅಂತಂದ್ರೆ ತಮ್ಮ ಅಕೌಂಟಿಗೆ ಡೆಬಿಟ್ ಮಾಡ್ಕೋದ, ರಿಟೈರ್ಮೆಂಟ್ ಅಕೌಂಟಿಗೆ ಕ್ರೆಡಿಟ್ ಮಾಡೋದು. ದಿಸ್ ಇಸ್ ದ ಪ್ರೊಸೀಜರ್ ಆಫ್ compensating the goodwill to the retiring partner. Number 15th one, A, B, C are partners sharing profit and losses in the ratio of 3:1. If B is retired, then what will be the new profit sharing ratio of A and C? ಇಲ್ಲಿ A, B, C 3 ಮಂದಿ ಪಾರ್ಟ್ನರ್ ಅದರು. ಅವ್ರ ಶೇರ 3:1 ಒಳಗೈತಿ. ಇಲ್ಲಿ B ರಿಟೈರ್ಡ್ ಆಗ್ತಾನೆ ಅಂದರೆ ಮಿಡಲ್ ಪಾರ್ಟ್ನರ್ ರಿಟೈರ್ಡ್ ಆಗ್ತಾನೋ. ಹಾಗಾದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗ್ತೈತೆ ಅಂದರೆ ಏನು ರಿಮೈನಿಂಗ್ ಶೇರ್ ಇರ್ತಿಲ್ಲ, ರಿಮೈನಿಂಗ್ ಪಾರ್ಟ್ನರ್ ಶೇರ್ಸ್ ಏನಿರ್ತಾವಲ್ಲ ದಟ್ ಈಸ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅಂದರೆ ಇಲ್ಲಿ 3:1 ಆಗ್ತೈತಿ. ಇನ್ ಕೇಸ್ ಎ ರಿಟೈರ್ಡ್ ಆದಂದ್ರೆ 2:1 ಆಗ್ತೈತಿ. ಇನ್ ಕೇಸ್ ಸಿ ರಿಟೈರ್ಡ್ ಆತಂದ್ರೆ 3:2 ಆಗ್ತೈತಿ. ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ 2 ಮಾರ್ಕ್ಸ್ಗೆ ಅಟೆಂಡ್ ಮಾಡಬೇಕು. ಇಲ್ಲಿ ಯಾವುದೇ ಈಕ್ವೇಷನ್ ಫಾರ್ಮುಲಾಗಳನ್ನ ಅಪ್ಲೈ ಮಾಡಿದೆ ಡೈರೆಕ್ಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಇಟ್ಕೊಂಡು ಈ ಕ್ವಶನ್ನ ಸಾಲ್ವ್ ಔಟ್ ಮಾಡಬೇಕು. ಕ್ವಶನ್ ನಂಬರ್ 16 ಈಸ್ ವಾಟ್ ಡು ಯು ಮೀನ್ ಬೈ ಹಿಡನ್ ಗುಡ್ವಿಲ್. ಹಿಡನ್ ಗುಡ್ವಿಲ್ ಅಂತಂದ್ರೆ ಗೌಪ್ಯ ಸುನಾಮ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಹಿಡನ್ ಗುಡ್ವಿಲ್ ಯಾವ ರೀತಿಯಾಗಿ ಇರ್ತೈತೆ ಅಂದ್ರೆ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ ವೆನ್ ದ ಸೆಟಲ್ಮೆಂಟ್ ಆಫ್ ರಿಟೈರಿಂಗ್ ಆರ್ ಡೆತ್ ಆಫ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಬೈ ಪೇಯಿಂಗ್ ಹಿಮ್ ಲಂಪ್ಸಮ್ ಅಮೌಂಟ್. ಈಗೇನು ನಾವು ಪಾರ್ಟ್ನರ್ಸ್ದೇನು ಸೆಟಲ್ಮೆಂಟ್ ಮಾಡ್ತೀವಿ ಅಲ್ಲಿ ಒಮ್ಮೆ ಲಂಪ್ಸಮ್ ಅಮೌಂಟ್ ಕೊಡ್ತಿರ್ತೀವಿ. ಅದನ್ನು ಹೆಂಗೆ ಕೊಡ್ತಿರ್ತೀವಿ ಅಂದ್ರೆ ದೆನ್ ದ ಅಮೌಂಟ್ ಈಸ್ ಪೇಡ್ ಟು ಹಿಮ್ ಎಕ್ಸಸ್ ವಾಟ್ ಈಸ್ ಡ್ಯೂ ಟು ಹಿಮ್. ಅವ್ನು ಏನು ಬಂದಿರ್ತಿತ್ತು ಲಾಸ್ಟ್ ಏನು ಬ್ಯಾಲೆನ್ಸ್ ಉಳಿದಿರ್ತಿತ್ತು, ಫಾರ್ ಎಕ್ಸಾಂಪಲ್ 50,000 ಉಳಿದೈತಿ, ಬಟ್ ನಾವು 10,000 ಎಕ್ಸ್ಟ್ರಾ ಅವಂಗೆ ಪೇಡ್ ಮಾಡ್ತೀವಿ. ಆ 10,000 ಎಕ್ಸ್ಟ್ರಾ ಏನು ಪೇಡ್ ಮಾಡ್ತೀವಿ ದಟ್ ಈಸ್ ಕಾಲ್ಡ್ ಎ
ಹಿಡನ್ ಗುಡ್. ಇದನ್ನು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ತು ಅಂದ್ರೆ ನಾವು ಕಂಟಿನ್ಯೂ ಪಾರ್ಟ್ನರ್ ಅಕೌಂಟಿಗೆ ಡೆಬಿಟ್ ಮಾಡ್ತು, ರಿಟೈರ್ಮೆಂಟ್ ಪಾರ್ಟ್ನರ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತು. ಈ ರೀತಿಯಾಗಿ ನಾವು ಹಿಡನ್ ಗುಡ್ವಿಲ್ನ ಟ್ರೀಟ್ಮೆಂಟ್ ಮಾಡೋದು at the time of retiring or death of a partner. These are the very important 2 marks on retirement of partner. I already made a video on first chapter, that is basic concept. In my next video 2 marks on chapter number 5, that is issue of shares. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಶೇರ್ ಮಾಡಿ ಮತ್ತು ಲೈಕ್ಗಳನ್ನು ಮಾಡಿ. ಯಾಕಂದರೆ ನೀವು ಎಷ್ಟು ಶೇರ್ ಮತ್ತು ಲೈಕ್ ಮಾಡ್ತೀರಿ ಅಷ್ಟು ನನಗೆ ಎನ್ಕರೇಜ್ ಬರುತ್ತೆ ಮತ್ತು ನೆಕ್ಸ್ಟ್ ವಿಡಿಯೋಸ್ಗಳು ನಾವು ಜಾಸ್ತಿಯಾಗಿ ಮಾಡ್ತೀವಿ. ಸೊ ದಯವಿಟ್ಟು ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.